ನಮಸ್ಕಾರ, ನಾನು ಚಂದ್ರಪ್ರಭು. ನಾನು ಸಂಧ್ಯಾ ಪ್ರಭು. ಟ್ರಾವೆಲ್ ವಿತ್ ದ ಪ್ರಭುಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ನಾವಿವಾಗ ಶ್ರೀ ಬಸವೇಶ್ವರ ಹೋಟೆಲ್ ತೊಗರ್ಸಿಯಲ್ಲಿದ್ದೇವೆ. ಮಧ್ಯಾಹ್ನ ಊಟಕ್ಕೆ ಬಂದಿದ್ದೇವೆ. ಇಲ್ಲೀಗ ನಮಗೆ ಜೋಳದ ರೊಟ್ಟಿ ಊಟ ಕೊಡ್ತಾ ಇದ್ದಾರೆ. ಶಿರಾಳಕೊಪ್ಪಕ್ಕೆ ಹೋಗೋ ರೋಡ್ ಇದು. ತೊಗರ್ಸಿ ಅಂತೇಳಿ ಊರಿದ್ದ ಹೆಸರು. ದಾವಣಗೆರೆಯಿಂದ 1 ಅವರಕ್ಕೆ ಹೋಗಬೇಕಾದ್ರೆ ತೊಗರ್ಸಿ ಕ್ರಾಸ್ ಸಿಗುತ್ತೆ. ಆ ಕ್ರಾಸ್ ಹತ್ರ ಲೆಫ್ಟ್ ತಗೊಂಡ್ರೆ ಇಮಿಡಿಯೇಟಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆ. ಅದರ ಹೆಸರು ಮಲ್ಲಿಕಾರ್ಜುನ ಪೆಟ್ರೋಲ್ ಬಂಕ್ ಅಂತ. ಅದರ ಪಕ್ಕದಲ್ಲೇ ಇದೆ ಇದು ಹೋಟ್ಲು, ಬಸವೇಶ್ವರ ಹೋಟೆಲ್. ಇವಾಗ ಬಿಸಿ ಬಿಸಿ ಜೋಳದ ರೊಟ್ಟಿ ಊಟ ತಂದು ಕೊಟ್ಟರು ನಮಗೆ. ಅದರಲ್ಲಿ 2 ರೊಟ್ಟಿ ಇದೆ, 3 ಚಟ್ನಿ ಇದೆ, ಒಂದು ಉಪ್ಪಿನಕಾಯಿ, ಒಂದು ಪಲ್ಯ, ಇನ್ನೊಂದು ಬೇಳೆ ಸಾರು, ಹಂಗೆ ರೈಸ್ ಮತ್ತು ಬೇಕಾದರೆ ಕೇಳಿದರೆ ಕೊಡ್ತಾರೆ. ಇದರ ಜೊತೆಯಲ್ಲಿ ರೈಸಿಗೆ ಬೇಕಾದರೆ ಸಾಂಬಾರಿದೆ, ರಸಮ್ ಇದೆ, ಮೊಸರು ಇದೆ ಮತ್ತು ಮಜ್ಜಿಗೆನೂ ಕೊಡ್ತಾರೆ. ಇಷ್ಟು ಇವ್ರದ್ದು ಮೆನು ಇದು ಮಧ್ಯಾಹ್ನದ ಊಟಕ್ಕೆ. ಇನ್ನು ಬೇಕಾದರೆ ಪೂರಿ ಕೊಡ್ತಾರೆ, ಪರೋಟ ಬೇಕಾದರೆ ಪರೋಟ ಕೊಡ್ತಾರೆ ಜೋಳದ ರೊಟ್ಟಿ ಬದಲಿಗೆ. ನಾವು ಯಾವುದು ಕೇಳ್ತೇವೆ ಅದು ಕೊಡ್ತಾರೆ ಅವರು. ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಇಡ್ಲಿ, ವಡೆ, ಪೂರಿ, ಚೌಚೌಬಾತು ಮತ್ತು ಲೆಮನ್ ರೈಸ್ ಇದೆ ಅಂತೇಳಿ. ಇಲ್ಲಿ ಮಧ್ಯಾಹ್ನ ಮತ್ತು ರಾತ್ರಿ ಊಟ ಇದೆ ಅಂತೆ. ಇನ್ನೊಂದು ಈ ಹೋಟ್ಲಿದ್ದು ಸ್ಪೆಷಾಲಿಟಿ ಏನಂದರೆ, ನೀವು ರಾತ್ರಿ 12 ಗಂಟೆಗೆ ಬಂದು ಕೇಳಿದರೂ ಕೂಡ ಇವರು ಊಟ ಕೊಡ್ತಾರಂತೆ. ಯಾಕೆಂದರೆ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳು ಇಲ್ಲಿ ಒಟ್ಟಿಗೆ ಸೇರಿಬಿಟ್ಟು ಅಡುಗೆ ಮಾಡ್ತಾರೆ. ಅದರಿಂದಾಗಿ ಇದು ಮನೆ ಊಟದ ಥರನೇ ಆಗ್ತದೆ. ಭಾಳ ಚೆನ್ನಾಗಿದೆ ಫುಡ್ಡು ಮಾತ್ರ. ನಮ್ಮದೀಗ ಊಟ ಆಯ್ತು ಇಲ್ಲಿ. ಸೊ ಊಟ ಆದ ನಂತರ ನಾನು ಹೇಳ್ತಾ ಇದ್ದೇನೆ, ನೀವು ಈ ಕಡೆ ಬಂದಾಗ ಖಂಡಿತ ಈ ಹೋಟ್ಲಿಗೆ ಬರ್ಬೋದು ಊಟಕ್ಕೆ, ಏನೂ ತೊಂದರೆ ಇಲ್ಲ. ಈ ಹೋಟೆಲ್ ಓನರ್ ಹೆಸರು ಸತೀಶ್ ಅಂತೇಳಿ. ಒಳ್ಳೆ ನೀಟಾಗಿ ಇಟ್ಕೊಂಡಿದ್ದಾರೆ ಹೋಟ್ಲು. ಮತ್ತು ಇದು ಸ್ಟಾರ್ಟ್ ಮಾಡಿ 6 ತಿಂಗಳಾಯ್ತಂತೆ. ಒಳ್ಳೆ ಫುಡ್ಡು ಕೂಡ ಕೊಡ್ತಾರೆ. ಅದರಿಂದಾಗಿ ನಾನು ರಿಕ್ವೆಸ್ಟ್ ಮಾಡೋದಂದರೆ, ಇವರಿಗೆ ನಾವೆಲ್ಲ ಸಪೋರ್ಟ್ ಮಾಡುವ, ಇವರ ಬಿಸ್ನೆಸ್ಸಿಗೆ. ಇವರ ಬಿಸ್ನೆಸ್ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಹಾರೈಸೋಣ. 180 ರೂಪಾಯಿ ಅಲ್ವಾ? ಭಾಳ ಚೆನ್ನಾಗಿತ್ತು ಮತ್ತು ಊಟ ಫಸ್ಟ್ ಕ್ಲಾಸ್. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹೋಟೆಲ್ ಕಾಂಟ್ಯಾಕ್ಟ್ ನಂಬರ್ ಮತ್ತು ಲೊಕೇಶನ್ ಹಾಕಿದ್ದೇನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.